ಹಲೋ ಚಾಂಪಿಯನ್ಸ್. ಸೊ ಈಗಾಗಲೇ ಎಲೆಕ್ಟ್ರಿಸಿಟಿ ವಿಡಿಯೋಸು ಲೈಕ್ ಕಾನ್ಸೆಪ್ಟ್ಸ್ ಅಂತೂ ಅಷ್ಟು ಕವರ್ ಮಾಡಿದ್ದೀನಿ. ಸೊ ಯಾವ್ದು ಸೊ ಫಸ್ಟಿಗೆ ಇಂಟ್ರಡಕ್ಷನ್ ಆಯಿತು, ಬೇಸಿಕ್ಸ್ ಆಯಿತು, ಅದಾದಮೇಲೆ ಹೋಮ್ಸ್ ಲಾ ಸೀರೀಸು ಪ್ಯಾರಲ್ ಆಯಿತು, ಅದಾದಮೇಲೆ ಹೀಟಿಂಗ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟು. ಇದ್ರ ಜೊತೆಗೆ ಮೇಯ್ನ್ ಇಂಪಾರ್ಟೆಂಟ್ ನ್ಯೂಮರಿಕಲ್ಸು ಮಿಸ್ ಮಾಡಲೇಬಾರ್ದು. ಯಾಕಂದರೆ ಎಕ್ಸಾಮಲ್ಲಾದ್ರೂ ಸಾಕಷ್ಟು ಸಲ ಇದರ ಮೇಲೆ ಕೇಳಿದ್ದಾರೆ. ಸೊ ಇಟ್ ಈಸ್ ಬೆಟರ್ ಟು ಚೆಕ್ ದಿಸ್ ಒನ್ಸ್. ಸೊ ನಿಮಗೆ ಇದಿತ್ತು ಅಂದರೆ ಅಟ್ಲೀಸ್ಟ್ ಒಂದು ಸ್ವಲ್ಪ ಆದರೂ ಕಾನ್ಫಿಡೆನ್ಸ್ ಇರುತ್ತೆ, ಓಕೆ ನಾನು ಮಾಡಬಹುದು ಅಂತ. ಸೊ ದರ್ ಇಸ್ ಸ್ಟಿಲ್ ಟೈಮ್, ಹೇಳಿದ್ನಲ್ಲ. ಸೊ ಐ ವಿಲ್ ಬಿ ಮೇಕಿಂಗ್ ಮೋರ್ ವೀಡಿಯೋಸ್ ಆನ್ ನ್ಯೂಮರಿಕಲ್ಸ್ ಪ್ರಾಬ್ಲಮ್ಸ್, ಎಸ್ಪೆಷಲಿ ಇನ್ ಎಲೆಕ್ಟ್ರಿಸಿಟಿ, ಬಿಕಾಸ್ ಇದರಲ್ಲಿ ಒಂದೇ ಟೈಪ್ ಅಂತಲೂ ಇಟ್ಸ್ ಬೆಟರ್. ಲೈಕ್ ನಿಮಗೆ ಜಾಸ್ತಿ ಪ್ರಾಬ್ಲಮ್ ಸಾಲ್ವ್ ಮಾಡೋಕ್ಕೆ ಬಂತು. ಇಫ್ ನಾಟ್ ನೌ, ಅಟ್ಲೀಸ್ಟ್ ನೆಕ್ಸ್ಟ್ ಸೈನ್ಸ್ ತೊಗೊಂಡ್ರಿ ಅಂದ್ರೂ ಬೇಕೇ ಬೇಕು. ಇಲ್ಲಾಂದರೆ ಈಗಾದ್ರೂ ಯು ಕ್ಯಾನ್ ಡೂ ಇಟ್ ವಿತ್ ಮೋರ್ ಕಾನ್ಫಿಡೆನ್ಸ್. ಹೌದಪ್ಪ, ನನಗೆ ಯಾವುದೇ ಪ್ರಾಬ್ಲಮ್ ಕೊಟ್ಟರು ನಾನು ಸಾಲ್ವ್ ಮಾಡ್ಬೋದು ಅಂತ ಕಾನ್ಫಿಡೆನ್ಸ್ ಬೇಕು ಅಂದರೆ, ಸೊ ಆಬ್ವಿಯಸ್ಲಿ ಐ ವಿಲ್ ಬಿ ಸಾಲ್ವಿಂಗ್ ಮೋರ್ ಸಚ್ ಪ್ರಾಬ್ಲಮ್ಸ್. ಸೊ ಈಗ ಸೊ ಇಂಟ್ರಾಕ್ಟಿವ್ ಮೈಂಡ್ ಮ್ಯಾಪ್ ಅಂದರೆ ಲೈಕ್ ಕಂಪ್ಲೀಟ್. ಸೊ ಬೇಸಿಕ್ಸ್ ಏನು ಬೇಕು, ಎಲೆಕ್ಟ್ರಿಕ್ ಚಾರ್ಜ್ ಅಂದರೆ ಏನು, ಹೋಮ್ಸ್ ಲಾ ಅಂದರೆ ಏನು, ಡೆಫಿನಿಷನ್ಸು, ಸೊ ಅದ್ರ ಜೊತೆ ಕೆಲವೊಂದು ಬೇಸಿಕ್ ಪ್ರಾಬ್ಲಮ್ಸು ಆಯಿತು. ಸೊ ಇಲ್ಲಿ ಕೊಟ್ಟಿದ್ದೀನಿ, ಇದ್ರ ಜೊತೆ ಟೆಕ್ಸ್ಟ್ ಬುಕ್ ಕ್ವಶನ್ಸು. ಸೊ ಈಗ ಈ ಒಂದು ವಿಡಿಯೋಲಿ ವಿಲ್ ಸಿ ಲೈಕ್ ವಾಟ್ ಆರ್ ದ ಮಿಡಲಲ್ಲಿ ಕ್ವಶನ್ಸ್ ಇರುತ್ತಲ್ಲ, ಸೊ ಆ ಕ್ವಶನ್ ಆನ್ಸರ್ಸ್ನ ಡಿಸ್ಕಷನ್ ಮಾಡೋಣ ಪರ್ಟೈನಿಂಗ್ ಟು ಎಲೆಕ್ಟ್ರಿಸಿಟಿ ಚಾಪ್ಟರ್. ಅಗೇನ್ ಕೆಮಿಕಲ್ ರಿಯಾಕ್ಷನ್ಸಲ್ಲಿ ಹೇಳ್ದಂಗೆ ಮೆನಿ ಆಫ್ ದೆಮ್ ವಿಲ್ ಮಿಸ್ ಔಟ್ ಆನ್ ದಿಸ್ ಕ್ವಶನ್ಸ್. ಇದು ಇಂಪಾರ್ಟೆಂಟ್, ಇದು ಪ್ಲೀಸ್ ನೋಡ್ರಿ ಒಂದ್ಸಲ. ಸೊ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂದರೆ ಏನು, ಸೊ ಡೆಫಿನೇಷನ್ಸಲ್ಲಿ ಏನು ಬೇಕಾದ್ರೂ ಕೇಳ್ಬೋದು. ಸೊ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂದರೆ ಏನು, ಅಥವಾ ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಏನು. ಸೊ ನಾನು ಇನ್ನೂ ಸಾಕಷ್ಟು ಕ್ವಶನ್ಸು ಕೊಡ್ತೀನಿ, ಕ್ವಶನ್ಸ್ ವಿತ್ ಸೊಲ್ಯೂಷನ್ಸು ಕೊಡ್ತೀನಿ. ಸೊ ಕೆಲವೊಂದು ಏನೇನು ಇಂಪಾರ್ಟೆಂಟ್ ಇದೆ ಅದನ್ನು ನಾನು ಡಿಸ್ಕಷನ್ ಮಾಡ್ತೀನಿ. ಸೊ ಎಲೆಕ್ಟ್ರಿಕ್ ಸರ್ಕ್ಯೂಟ್ ಅಂದರೆ ಏನು, ಕಂಪ್ಲೀಟ್ ಆ್ಯಂಡ್ ಕ್ಲೋಸ್ಡ್ ಪಾತ್ ಫಾರ್ ಎನ್ ಎಲೆಕ್ಟ್ರಿಕ್ ಕರೆಂಟ್. ಸೊ ಒಂದು ಕಂಪ್ಲೀಟ್ ಇರಬೇಕು, ಕ್ಲೋಸ್ಡ್ ಇರಬೇಕು. ಯಾವುದಕ್ಕೆ? ಎಲೆಕ್ಟ್ರಿಕ್ ಕರೆಂಟ್ ಫ್ಲೋ ಆಗೋದಕ್ಕೆ. ಸೊ ಒಂದು ವೇಳೆ ಬ್ರೇಕ್ ಇತ್ತು ಅಂದರೆ ಏನಾಯಿತು, ಕರೆಂಟ್ ಸ್ಟಾಪ್ ಆಗೋಗುತ್ತೆ. ಸೊ ಮುಂದೆ ಹೋಗಲ್ಲ. ಸೊ ಕರೆಂಟ್ ಸರ್ಕ್ಯೂಟ್ ಕಂಪ್ಲೀಟ್ ಆಗಲ್ಲ, ನಿಮಗೆ ಏನೂ ಆನ್ ಆಗಲ್ಲ. ಸೊ ಏನೇ ಈ ಬಲ್ಪ್ ಆಗಿದ್ದಾನೋ ಬಲ್ಪ್ ಆನ್ ಆಗಲ್ಲ, ಏನೂ ಆಗಲ್ಲ. ಸೊ ಕಂಪ್ಲೀಟ್ ಇರಬೇಕು, ಕ್ಲೋಸ್ಡ್ ಇರಬೇಕು. ಓಕೆ, ವೆರಿ ಇಂಪಾರ್ಟೆಂಟ್. ಸೊ ಏನೇನಂತ ಇದೆ, ಕಂಟಿನ್ಯೂಸ್ ಇರಬೇಕು, ಕ್ಲೋಸ್ಡ್ ಪಾತ್ ಇರಬೇಕು. ಕಂಪ್ಲೀಟು ಕಂಟಿನ್ಯೂಸ್ ಎರಡು ಒಂದೇ. ಸೊ ಏನೇನಿದೆ ಅಂತೆಲ್ಲ ಎಕ್ಸ್ಟ್ರಾ ಕೊಟ್ಟಿದ್ದೀನಿ. ಯೂನಿಟ್ ಆಫ್ ಕರೆಂಟು ಸಿಂಪಲ್. ಯೂನಿಟ್ ಆಫ್ ಕರೆಂಟ್ ಏನು? ಆ್ಯಂಪಿಯರ್. ಯೂನಿಟ್ ಆಫ್ ಪೊಟೆನ್ಷಿಯಲ್ ಡಿಫ್ರೆನ್ಸು ವೋಲ್ಟು. ಸೊ ಪ್ರತಿಯೊಂದು ಯೂನಿಟು ಗೊತ್ತಿರಬೇಕು, SI ಯೂನಿಟ್ಸ್ ಎಲ್ಲ. ನೆಕ್ಸ್ಟ್, ಕ್ಯಾಲ್ಕುಲೇಟ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕಾನ್ಸ್ಟಿಟ್ಯೂಟಿಂಗ್ 1 ಕೂಲಂಬ್ ಆಫ್ ಚಾರ್ಜ್. ವೆರಿ ಇಂಪಾರ್ಟೆಂಟ್. 1 ಕೂಲಂಬಲ್ಲಿ 6.25 × 10⁻18 ಎಲೆಕ್ಟ್ರಾನ್ಸ್ ಇರುತ್ತೆ. ಅದು ಹೆಂಗೆ ಬಂತು? ಸೊ ಹೆಂಗೆ ಬಂತು ಅಂದರೆ ಫಾರ್ಮುಲಾ Q = I = Q/T. ಸೊ ನಿಮಗೆ 1 ಕೂಲಂಬು, ಸೊ ಕೂಲಂಬ್ I ಇದೆ, Q ಇದೆ, T ಇದೆ. ಸೊ ಅದು ಒಂದು ಫಾರ್ಮುಲಾ. ಇಲ್ಲಾಂದರೆ Q = N × E. N is number of electrons, E is charge of 1 electron. ಸೊ 1 ಎಲೆಕ್ಟ್ರಾನ್ ಚಾರ್ಜ್ ಏನು? 6.25 × 10⁻19 ಕೂಲಂಬ್. ಸೊ ನೋಡೋಣ, ಇಲ್ಲಿ ನೋಡ್ರಿ ಇಲ್ಲಿ. ಸೊ ಚಾರ್ಜ್ ಆಫ್ 1 electron 1.6 × 10⁻19 ಕೂಲಂಬ್. 1.6 × 10⁻19 ಕೂಲಂಬ್. ಸೊ ಟೋಟಲ್ ಚಾರ್ಜ್ ಆಯಿತು. ಹೇಳಿದ್ನಲ್ಲ, Q = NE. ಸೊ ಇಲ್ಲಿ ನನಗೆ Q ಬೇಕು, 1 ಕೂಲಂಬ್. ಸೊ Q 1 ಕೂಲಂಬ್, ಓಕೆ ಬೇಕಲ್ಲ, Q 1 ಕೂಲಂಬ್ ಕೊಟ್ಟಿದ್ದಾರೆ. N, ಯು ಹ್ಯಾವ್ ಟು ಫೈಂಡ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಸೊ N ಫೈಂಡ್ ಮಾಡಬೇಕು. ಯುನೋ E ಎಷ್ಟು? 1.6 × 10⁻19. ಸೊ E ಗೊತ್ತು, N ಫೈಂಡ್ ಮಾಡಬೇಕು, Q ಗೊತ್ತು, 1 ಕೂಲಂಬ್. ಸಬ್ಸ್ಟಿಟ್ಯೂಟ್ ಮಾಡಿರಿ. ಸೊ ಎಲ್ಲ ಇನ್ ಡೀಟೇಲಾಗಿ ಕೊಟ್ಟಿದ್ದೇನೆ. ಸೊ N ಬೇಕು, Q/E. ಸೊ Q ವ್ಯಾಲ್ಯೂ ಏನು? 1. ಸೊ 1 / 1.6 ಸಾಲ್ವ್ ಮಾಡಿದ್ರಿ ಅಂದರೆ 6.25 × 10⁻18 ಬರುತ್ತೆ. ಸೊ ಈ ಕ್ಯಾಲ್ಕುಲೇಷನ್ನು ನೋಡ್ಕೊಳ್ಳಿ. ಸೊ ನಿಮಗೆ ಕ್ಯಾಲ್ಕುಲೇಷನ್ ಬೇಕು ಅಂದರೆ ಓಕೆ, ಸೊ ಕ್ಯಾಲ್ಕುಲೇಷನು. ಸೊ ಇಲ್ಲಿ ಕ್ಯಾಲ್ಕುಲೇಷನ್ ಮಾಡ್ತೀನಿ, ನೋಡ್ಕೊಳ್ರಿ. ಸೊ N
ಈಗೇನು ಬಂತು 1 ಡಿವೈಡೆಡ್ ಬೈ 1.6 ಇಂಟು 10⁻⁻19. ಸೊ ಸಾಕಷ್ಟು ಜನ ಇದು ಕ್ಯಾಲ್ಕುಲೇಷನ್ ಹೆಂಗೆ ಬಂತು ಅಂತ ನೋಡ್ಕೊಳಲ್ಲ, ಏನು ಅಂತ ನೋಡ್ಕೊಳಲ್ಲ. 1 ಕೊಟ್ಟಿದ್ದಾರೆ, 1 ಓಕೆ. ಇನ್ ಕೇಸ್ 10 ಕೊಟ್ಟರು, 5 ಕೊಟ್ಟರು, 5 ಕೊಲಂಬಲ್ಲಿ ಎಷ್ಟಿದೆ ಅಂತ ಕೇಳಿದ್ರು, 1 ಜಾಗದಲ್ಲಿ ಏನು ಬರುತ್ತೆ, 5 ಬರುತ್ತೆ. ಆವಾಗ ಕ್ಯಾಲ್ಕುಲೇಷನ್ ಹಿಂಗೆ ಬರೋಲ್ಲ, ಅಥವಾ ಸಿಂಪಲ್ ಕ್ಯಾಲ್ಕುಲೇಷನ್ನೇ, ಬಟ್ ಸ್ಟಿಲ್. ಸೊ 10⁻⁻19 ಮೇಲೆ ಹೋಯ್ತು ಅಂದರೆ 10⁻+19 ಡಿವೈಡೆಡ್ ಬೈ 1.6. ಡೈರೆಕ್ಟ್ ಕ್ಯಾಲ್ಕುಲೇಷನು ಅಂದರೆ ಇಲ್ಲಿ ಮೇಲೇನೂ ಸಾಲ್ವ್ ಮಾಡೋದಕ್ಕಿಲ್ಲ. ಸೊ ಅದನ್ನೇ ಏನು ಮಾಡ್ತೀನಿ, ಒಂದು 10ನ ಹೊರಗೆ ತೆಗಿತೀನಿ. 10⁻19 ಒಂದು 10 ಹೊರಗೆ ತೆಗೆದ್ರೆ ಎಷ್ಟು ಉಳಿಯುತ್ತೆ, 10⁻18. ಸೊ 10 ಇಂಟು 10⁻18 10⁻19 ಡಿವೈಡೆಡ್ ಬೈ 1.6. ಸೊ ಈಗ ಇದೆರಡು ಸಾಲ್ವ್ ಮಾಡಿರಿ. 10 ಡಿವೈಡ್ ಬೈ 1.6 ಅಂದರೆ 6.25, 10⁻18. ಓಕೆ, ನೆಕ್ಸ್ಟು ನೇಮ್ ಎ ಡಿವೈಸ್ ದಟ್ ಹೆಲ್ಪ್ಸ್ ಟು ಮೇಂಟೈನ್ ಪೊಟೆನ್ಷಿಯಲ್ ಡಿಫರೆನ್ಸ್. ಸೆಲ್ಲು, ಬ್ಯಾಟ್ರಿ, ಸಿಂಪಲು. ವಾಟ್ ಈಸ್ ಮೆಂಟ್ ಬೈ ಸೇಯಿಂಗ್ ದಟ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ 2 ಪಾಯಿಂಟ್ಸ್ ಈಸ್ 1 ವೋಲ್ಟ್. ಸೊ 1 ವೋಲ್ಟ್ ಅಂತ ಯಾವಾಗ ಹೇಳ್ತೀವಿ, ಹೋಮ್ಸ್ ಲಾ ಅಲ್ಲ, ಹೋಮ್ಸ್ ಲಾ ತಗೊಬಿಡ್ರಿ ಡೆಫಿನೇಷನ್. ಇಲ್ಲಿ ಹೋಮ್ಸ್ ಲಾ ಅದು ಕೇಳ್ತಿಲ್ಲ 1 ವೋಲ್ಟದು. ಸೊ ವಿ ಈಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ. ವಿ ಪೊಟೆನ್ಷಿಯಲ್ ಡಿಫರೆನ್ಸ್, ಡಬ್ಲ್ಯೂ ವರ್ಕ್ ಡನ್, ಕ್ಯೂ ಚಾರ್ಜ್. ಸೊ ಆ ಒಂದು ಡೆಫಿನೇಷನಿಂದ ಕೇಳ್ತಾರೆ. ಸೊ ವಿ ಈಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ. ಸೊ ಏನೇನಂತ ಇದೆ, 1 ವೋಲ್ಟ್ ಆಗಬೇಕು ಅಂದರೆ ಏನಾಗಬೇಕು, ಡಬ್ಲ್ಯೂ 1 ಜೋಲ್ ಆಗಬೇಕು, ಕ್ಯೂ ಏನಾಗಬೇಕು 1 ಕೂಲಂಬ್ ಆಗಬೇಕು. ಸಿಂಪಲ್, ವೆರಿ ಸಿಂಪಲ್. ಸೊ ಹೋಮ್ಸ್ ಲಾ ಅದು ತೊಗೋಬೇಡ್ರಿ, ಐ ಆಮ್ ರಿಪೀಟಿಂಗ್, ಹೋಮ್ಸ್ ಲಾ ಅದಲ್ಲ ಇಲ್ಲಿ. ಸೊ 1 joule of work. So 1 joule of work is done to move 1 coulomb of charge. So W ಅಂದರೆ joule work, Q ಅಂದರೆ ಚಾರ್ಜ್ coulomb. ಸೊ W 1 joule ಆಗಿರಬೇಕು, Q 1 coulomb ಆಗಿರಬೇಕು. 1 joule of work ಆಗಬೇಕು ಯಾವಾಗ, 1 coulomb of ಚಾರ್ಜ್ನ ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಮಾಡೋದಕ್ಕೆ ಅಥವಾ ತೆಗೆದು ಏನು ಬೇಕಾದ್ರೂ ಆಗಿರ್ಬೋದು. ಸೊ moving 1 coulomb of charge from one point to another. Very important definition. ಇದೇ ರೀತಿ 1 ಆಂಪಿಯರ್ ಅಂದರೆ ಏನು, 1 ಓಮ್ ಅಂದರೆ ಏನು. ಸೊ 1 ಆಂಪಿಯರ್ ಅಗೇನ್ ಎಲ್ಲಿಂದ ಕೇಳ್ತಾರೆ, 1 ಆಂಪಿಯರ್ ಕೇಳಿದ್ರು ಅಂದರೆ ಎಲ್ಲಿಂದ, I is equal to Q by T. Q 1 ಕೂಲಂಬು ಟೈಮ್ 1 ಸೆಕೆಂಡ್. ಸೊ ಡೆಫಿನೇಷನ್ಸ್ ನೋಡ್ಕೊಳ್ರಿ, ನಾನು ಕಾನ್ಸೆಪ್ಟ್ ಎಕ್ಸ್ಪ್ಲೇನ್ ಮಾಡಬೇಕಾದ್ರೂ ಅಲ್ಲೂ ಹೇಳಿದ್ದೀನಿ. ಸೊ ಡೆಫಿನೇಷನ್ಸ್ ಎಲ್ಲ ಕೊಟ್ಟಿದ್ದೀನಿ, ಚೆಕ್ ಮಾಡಿರಿ. How much energy is given to each coulomb of charge passing through 6 volt battery? Each coulomb ಅಂದಿದ ತಕ್ಷಣ Q ಏನಾಯಿತು, 1 coulomb. ಈಚ್ ಸೆಕೆಂಡ್ ಅಂದರೆ ಟೈಮ್ ಏನಾಯಿತು, 1 ಸೆಕೆಂಡ್. ಸೊ ಅದೇ ರೀತಿ. ಸೊ ವಿ ಗೊತ್ತು. ಸೊ ಡಬ್ಲ್ಯೂ ಬೇಕು. ಇಲ್ಲೇನು ಕೇಳ್ತಿದ್ದಾರೆ, ಹೌ ಮಚ್ ಎನರ್ಜಿ ಇಸ್ ನಥಿಂಗ್ ಬಟ್ ಡಬ್ಲ್ಯೂ. ಸೊ ಫಾರ್ಮುಲಾ ವಿ ಈಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ, ಡಬ್ಲ್ಯೂ ಈಸ್ ಈಕ್ವಲ್ ಟು ವಿ ಇಂಟು Q. So W is equal to V into Q. ಇಲ್ಲಿ V 6 ವೋಲ್ಟ್ ಬ್ಯಾಟ್ರಿ. ಸೊ ವಿ ಎಷ್ಟು 6 ಆಯಿತು, ಚಾರ್ಜು ಈಚ್ ಕೋಲಮ್, ಈಚ್ ಅಂದರೆ 1 ಕೋಲಮ್. ಸೊ 6 ಇಂಟು 1 6, ಸೊ 6 ಜೋಲ್ ಆಯ್ತಲ್ಲ. ನೆಕ್ಸ್ಟು, ಆನ್ ವಾಟ್ ಫ್ಯಾಕ್ಟರ್ಸ್ ಡಸ್ ದ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಡಿಪೆಂಡ್. ಏನೇನು, ಆರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್, ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ರೆಸಿಸ್ಟೆನ್ಸ್ ಡಿಪೆಂಡ್ಸ್ ಆನ್ ನೇಚರ್ ಆಫ್ ಮೆಟೀರಿಯಲ್. ಇದು ಮೂರೇ ಬರೋದ್ರಿ ಅಂದರೆ ಇನ್ನು ಅರ್ಧ ಮಾರ್ಕ್ಸ್ ಅಥವಾ 1 ಮಾರ್ಕ್ಸೇ ಹೋಯ್ತು. ಯಾಕೆ ಬಿಕಾಸ್ ಟೆಂಪರೇಚರ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಈಗ ರೆಸಿಸ್ಟೆನ್ಸು, ಲೆಂತು, ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, ನೇಚರ್ ಆಫ್ ಮೆಟೀರಿಯಲ್ಲು, ಟೆಂಪರೇಚರ್ ಅಂತ ಬರೆದ್ರಿ, ಓಕೆ. ಬಟ್ ಕೆಲವೊಂದ್ಸಲಿ ಕ್ವಶನ್ ಹೆಂಗೆ ಕೇಳಿರ್ತಾರೆ ಅಥವಾ ಆನ್ಸರ್ ಶೀಟಲ್ಲಿ ಏನಿರುತ್ತೆ ಅಂದರೆ ಲೈಕ್ ಇವ್ಯಾಲ್ಯೂಯೇಷನ್ ಶೀಟಲ್ಲಿ ಏನು ಕೊಟ್ಟಿರ್ತಾರೆ ಅನ್ನೋದು ನಿಮಗೂ ಗೊತ್ತಿರಲ್ಲ. ಸೊ ಆಲ್ವೇಸ್ ಇಟ್ ಈಸ್ ಬೆಟರ್ ಟು ರೈಟ್ ಫುಲ್ ಸೆಂಟೆನ್ಸ್. ಹೆಂಗೆ, ರೆಸಿಸ್ಟೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್, ರೆಸಿಸ್ಟೆನ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಆಯ್ತು, ಇದೆರಡು ಸೆಂಟೆನ್ಸ್ ಮೇನು. ಡಿಪೆಂಡ್ಸ್ ಆನ್ ನೇಚರ್ ಆಫ್ ಮೆಟೀರಿಯಲ್, ಡಿಪೆಂಡ್ಸ್ ಆನ್ ಟೆಂಪರೇಚರ್. ಅದೆರಡು ಏನು ಬೇಕಾಗಿಲ್ಲ, ಡೈರೆಕ್ಟ್ಲಿನೋ ಇನ್ವರ್ಸ್ಲಿನೋ ಅದೇನು ನಿಮಗೆ ಬೇಡ. ಸೊ ರೆಸಿಸ್ಟೆನ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್, ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್, ಮೆಟೀರಿಯಲ್ಸ್ ಹ್ಯಾವ್ ಡಿಫ್ರೆಂಟ್ ರೆಸಿಸ್ಟಿವಿಟಿ, ನೇಚರ್ ಆಫ್ ಮೆಟೀರಿಯಲ್, ಇನ್ನೊಂದು ಟೆಂಪರೇಚರ್. ಸಾಕು. ಓಕೆ, ಸೊ ಇದು ಲಾಸ್ಟ್ 2 ಪಾಯಿಂಟ್ಗೆ ಈ
ಬೋಲ್ಡ್ಗೆ ಏನಿದೆ ಅದಷ್ಟು ಬರೆದ್ರು ಸಾಕು. ಫಸ್ಟ್ ಎರಡಿಗೆ ಬರೀರಿ ಇನ್ವರ್ಸ್ಲಿ ಡೈರೆಕ್ಟ್ಲಿ, ಇಟ್ ಈಸ್ ಬೆಟರ್. ಸೊ ಫಾರ್ಮುಲಾ ಹಾಕ್ರಿ, ಫಾರ್ಮುಲಾಗೂ ಮಾರ್ಕ್ಸ್ ಇರುತ್ತೆ. ಯಾವಾಗ ವೆನ್ ದೇ ಆಸ್ಕ್ ದ ಫ್ಯಾಕ್ಟರ್ಸ್, ಪ್ಲೀಸ್ ರೈಟ್ ದ ಫಾರ್ಮುಲಾ. R is equal to rho L by A. ಫಾರ್ಮುಲಾ ಬರೀರಿ. ಓಕೆ, ನೆಕ್ಸ್ಟು, ವಿಲ್ ದ ಕರೆಂಟ್ ಫ್ಲೋ ಮೂವ್ ಈಸಿಲಿ ಥ್ರೂ ಎ ಥಿಕ್ ವೈರ್ ಆರ್ ಎ ಥಿನ್ ವೈರ್? ಥಿನ್ ವೈರ್ ತಾನೆ, ಹಾಂ, ಆಫ್ ದ ಸೇಮ್ ಮೆಟೀರಿಯಲ್ ವೆನ್ ಕನೆಕ್ಟೆಡ್ ಟು ದ ಸೇಮ್ ಸೋರ್ಸ್. ಓಕೆ, ಸಿಂಪಲಾಗಿ ಹೇಳ್ತೇನೆ. ಕರೆಂಟ್, ಸೊ ಕರೆಂಟ್ ಅಂದಾಗ ವಾಟರ್ ಅಂದ್ಕೊಳ್ರಿ, ಅಥವಾ ಫಾರ್ ಎಕ್ಸಾಂಪಲ್ ನೀವೇ. ಸೊ ನಿಮಗೆ ಸೊ ಒಂದು 2 ಬಾಗಿಲಿದೆ. ಸೊ ಒಂದು ದೊಡ್ಡ ಬಾಗಿಲು, ಇನ್ನೊಂದು ಸಣ್ಣ ಬಾಗಿಲು. ಒಂದು ಬಿಗ್ ಇದೆ, ಇನ್ನೊಂದು ಸ್ಮಾಲ್ ಇದೆ. ಯಾವುದ್ರಲ್ಲಿ ಈಸಿಯಾಗಿ ಹೋಗ್ತೀರ? ಸಿಂಪಲ್, ದೊಡ್ಡದ್ರಲ್ಲಿ ತಾನೆ. ಯಾಕೆ? ರೆಸಿಸ್ಟೆನ್ಸ್ ಕಮ್ಮಿ ಇರುತ್ತೆ. ಸಣ್ಣದ್ರಲ್ಲಿ ಏನಾಗುತ್ತೆ, ಸಣ್ಣದಿದೆ, ನೀವು ಡೈರೆಕ್ಟಾಗಿ ಹಿಂಗೆ ಹೋಗೋಕ್ಕಾಗಲ್ಲ, ಒಂದ್ಸಲಿ ಹಿಂಗೆ ಹೋಗ್ಬೇಕಾಗತ್ತೆ. ಸೊ ಅದೇ ದೊಡ್ಡದ್ರಲ್ಲಿ ಏನೋ ಹಿಂಗೂ ಹೋಗ್ಬೋದು, ಹಿಂಗೂ ಹೋಗ್ಬೋದು, ಜಂಪ್ ಮಾಡ್ಕೊಂಡು ಹೋಗ್ಬೋದು. ಸೊ ಹೆಂಗೆ ಬೇಕಾದರೂ ಹೋಗ್ಬೋದು, ಯಾಕಂದರೆ ರೆಸಿಸ್ಟೆನ್ಸ್ ಏನಿರುತ್ತೆ, ಕಮ್ಮಿ ಇರುತ್ತೆ. ಯಾಕೆ ಇದರಲ್ಲಿ ರೆಸಿಸ್ಟೆನ್ಸು ಕಮ್ಮಿ ಇರುತ್ತೆ? ಯಾಕೆ ಅಂದರೆ ರೆಸಿಸ್ಟೆನ್ಸ್ ಈಗಷ್ಟೇ ನೋಡಿದ್ರಲ್ಲ. ಸೊ ರೆಸಿಸ್ಟೆನ್ಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಸೊ ಏರಿಯಾ ಜಾಸ್ತಿ ಆಯಿತು, ರೆಸಿಸ್ಟೆನ್ಸ್ ಏನಾಗುತ್ತೆ, ಕಮ್ಮಿ ಆಗುತ್ತೆ. ಸೊ ಅದೇ ನೀವು ಇಲ್ಲಿ ತೊಗೊಂಡ್ರಿ ಅಂದರೆ ಇಲ್ಲಿ ರೆಸಿಸ್ಟೆನ್ಸ್ ಏನಿರುತ್ತೆ, ಜಾಸ್ತಿ ಇರುತ್ತೆ. ಯಾಕೆ? ಸೇಮ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್. ಇಲ್ಲಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಏನಾಯಿತು, ಕಮ್ಮಿ ಆಯಿತು. ಸೊ ರೆಸಿಸ್ಟೆನ್ಸ್ ಏನಾಯಿತು, ಜಾಸ್ತಿ ಆಯಿತು. ಇಲ್ಲಿ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್ ಏನಾಯಿತು, ಜಾಸ್ತಿ ಆಯಿತು. ಸೊ ಅದಕ್ಕೆ ರೆಸಿಸ್ಟೆನ್ಸ್ ಏನಾಯಿತು, ಕಮ್ಮಿ ಆಯಿತು. ಸಿಂಪಲ್. ಓಕೆ, ಸೊ ಅದನ್ನೇ ನಾನು ಕ್ಲೀನಾಗಲಿ ಎಕ್ಸ್ಪ್ಲನೇಷನ್ ಕೊಟ್ಟು ಏನಿದೆ ಎಲ್ಲ ಅದನ್ನೇ ಕೊಟ್ಟಿದ್ದಾರೆ. ಥಿಕ್ ವಯರು, ಥಿನ್ ವಯರ್ ಏನಾಗುತ್ತೆ ಎರಡೂ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. ಸಿನ್ಸ್ ಕರೆಂಟ್ ಫ್ಲೋರ್ ಲೀಸ್ಟ್ ರೆಸಿಸ್ಟೆನ್ಸ್, ಇಟ್ ಫ್ಲೋರ್ಸ್ ಮೋರ್ ರಿಲೀಸ್ ಥ್ರೂ ಥಿಕ್ ವಯರ್ ಬಿಕಾಸ್ ಏರಿಯಾ ಆಫ್ ಕ್ರಾಸ್ ಸೆಕ್ಷನ್, thick wire, larger area of cross section, lower resistance, current flow more easily, very easy. Okay, next, let the resistance of an electrical component remain constant while the potential difference across the two ends of the component decreases. So potential decrease, simple, Ohm's law ತಗೊಂಡ್ರೆ ಸಾಕು. ರೆಸಿಸ್ಟೆನ್ಸ್ ಏನು ಕೊಟ್ಟಿದ್ದಾರೆ, ಕಾನ್ಸ್ಟೆಂಟ್ ಇದೆ. ಸೊ ರೆಸಿಸ್ಟೆನ್ಸ್ ಕಾನ್ಸ್ಟೆಂಟ್ ಇತ್ತು ಅಂದರೆ ಆಯ್ತಲ್ಲ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಾಯಿತು, ಹಾಫ್ ಆಯಿತು. ಕರೆಂಟ್ ಏನಾಗುತ್ತೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಹಾಫ್ ಆದರೆ ಕರೆಂಟು ಹಾಫ್ ಆಗುತ್ತೆ. ವೆರಿ ಸಿಂಪಲ್, ಓಮ್ಸ್ ಲಾ. ಯಾಕಂದರೆ ರೆಸಿಸ್ಟೆನ್ಸ್ ಏನಿದೆ, ಕಾನ್ಸ್ಟೆಂಟ್ ಇದೆ. ಇಲ್ಲಿ ರೆಸಿಸ್ಟೆನ್ಸ್ ಮೇನ್. ಸೊ ರೆಸಿಸ್ಟೆನ್ಸ್ ಕಾನ್ಸ್ಟೆಂಟ್ ಇದೆ. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕಮ್ಮಿ ಆಯಿತು, ಕರೆಂಟ್ ಏನಾಯಿತು, ಕಮ್ಮಿ ಆಯಿತು. ಇದನ್ನೇ ಅವರು ನನಗೆ ಸ್ಟೆಪ್ ವೈಸ್ ತೋರಿಸಿ, ಬಿಕಾಸ್ ಇದು 1 ಮಾರ್ಕ್ಸಿಗೆ ಕೇಳಿದ್ರೆ ಅಂದರೆ ಓಕೆ ನೀವು ಡೈರೆಕ್ಟಾಗಿ ಬರಿಬೋದು. ಅಕಾರ್ಡಿಂಗ್ ಟು ಓಮ್ಸ್ ಲಾ, ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್. ಸೊ ಅದು ಕಾನ್ಸ್ಟೆಂಟ್ ಇದು ಕಾನ್ಸ್ಟೆಂಟ್. ಓಕೆ, ಆದರೆ ನೀವು ಅದನ್ನೇ ಥ್ರೂ ಸ್ಟೆಪ್ ವೈಸ್ ತೋರಿಸ್ಬೇಕು ಅಂದರೆ ರೆಸಿಸ್ಟೆನ್ಸ್ ಏನಿದೆ, ಕಾನ್ಸ್ಟೆಂಟ್ ಇದೆ. ನ್ಯೂ ಪೊಟೆನ್ಷಿಯಲ್ ಡಿಫರೆನ್ಸ್ ವಿ ಡ್ಯಾಶ್ ಹಾಫ್ ಆಯಿತು. ಸೊ V/2. ಓಮ್ಸ್ ಲಾ ಪ್ರಕಾರ I ಈಸ್ ಈಕ್ವಲ್ ಟು ಏನು, V/R. ಇನಿಷಿಯಲ್ ಕರೆಂಟು I ಸೇಮ್, ಇನ್ನೂ ಚೇಂಜ್ ಆಗ್ತಿಲ್ಲ. ಸೊ ನ್ಯೂ ಕರೆಂಟ್ ಬೇಕು. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಾಯಿತು, ಹಾಫ್ ಆಯಿತು. ಸೊ V ಡ್ಯಾಶ್ ಏನಾಯಿತು, V/2. ರೆಸಿಸ್ಟೆನ್ಸ್ ಸೇಮ್ ಇದೆ. ಸೊ R ಡ್ಯಾಶ್ ಏನಿದೆ, R ಇದೆ. ಸೊ ಏನಾಯಿತು, V/R ಹಾಗೆ ಉಳಿತು, ಹಾಫ್ ಹೊರಗೋಯ್ತು. ಸೊ ವಾಟ್ ಈಸ್ V/R? V/R ಈಸ್ ಈಕ್ವಲ್ ಟು I. ಸೊ V/R ಜಾಗದಲ್ಲಿ I ಹಾಕ್ತೀರಾ. ಸೊ I ಡ್ಯಾಶ್ ಏನಾಯಿತು, I/2 ವಿಚ್ ಇಸ್ ಹಾಫ್. ಸೊ ನ್ಯೂ ಕರೆಂಟ್ ಇಸ್ ಹಾಫ್. ಸ್ಟೆಪ್ ವೈಸ್ ತೋರಿಸ್ಬೇಕು ಅಂದರೆ, ಇಲ್ಲಾಂದರೆ ಓಮ್ಸ್ ಲಾ ಡೈರೆಕ್ಟಾಗಿ ಅಂತೂ ಬರೀಬೋದು. ಓಕೆ, ಸೊ ಡೈರೆಕ್ಟು ಇದೆ, ಡೈರೆಕ್ಟು ಹೇಳಿದೆ. ಇನ್ ಕೇಸ್ ಸ್ಟೆಪ್ ವೈಸ್ ಕೇಳೋದು ಅಂದರೆ ಸ್ಟೆಪ್ ವೈಸು ಇಲ್ಲಿದೆ. ಓಕೆ, ನೆಕ್ಸ್ಟು, ವೈ ಆರ್ ದ ಕಾಯಿಲ್ಸ್ ಆಫ್ ಟೋಸ್ಟರ್ಸ್ ಆ್ಯಂಡ್ ಎಲೆಕ್ಟ್ರಿಕ್ ಐನ್ಸ್ ಮೇಡ್ ಆಫ್ ಆನ್ ಅಲಾಯ್ ರಾದರ್ ದೆನ್ ಪ್ಯೂರ್ ಮೆಟಲ್? ಕ್ಯೂ ಕಾಯಿಲ್ಸ್, ಪ್ಯೂರ್ ಮೆಟಲ್, ಎಸ್ ದೇ ಆರ್ ವೆರಿ ಗುಡ್ ಕಂಡಕ್ಟರ್ ಆಫ್ ಎಲೆಕ್ಟ್ರಿಸಿಟಿ, ನೋ ಡೌಟ್. ಯಾಕೆ?
ನಾನು ಪ್ಯೂರ್ ಮೆಟಲಲ್ಲಿ ಮಾಡಿದ್ರೆ ಏನಾಗುತ್ತೆ ಯೋಚನೆ ಮಾಡಿರಿ. ಸೊ ಪ್ಯೂರ್ ಮೆಟಲಲ್ಲಿ ಮಾಡ್ಬೋದು, ಮಾಡೋಕ್ಕಾಗಲ್ಲ ಅಂತ ಇಲ್ಲ, ಆದರೆ ಪ್ಯೂರ್ ಮೆಟಲ್ಲು ನಿಮಗೆ ಸಾಫ್ಟ್ ಇರುತ್ತೆ. ಈಗ ಪ್ಯೂರ್ ಐರನ್ ತೊಗೊಂಡ್ರಿ ಅಂದರೆ ಒಂಥರ ಸಾಫ್ಟ್ ಇರುತ್ತೆ, ಲೈಕ್ ಇಟ್ಸ್ ನಾಟ್ ಎಟ್ ಆಲ್ ಹಾರ್ಡ್. ಸೊ ಅದಕ್ಕೆ ಹಾರ್ಡ್ನೆಸ್ ಬರಬೇಕು ಅಂದರೆ ಏನು ಮಾಡ್ತಾರೆ, ಬೇರೆ ಬೇರೆ ಮೆಟಲ್ಸ್ನ ಆ್ಯಡ್ ಮಾಡ್ತಾರೆ ಇನ್ ಡಿಫ್ರೆಂಟ್ ರೇಷಿಯೋ. ಸೊ ಒಂದೊಂದು ರೇಷಿಯೋಲ್ಲಿ ಆ್ಯಡ್ ಮಾಡಿದ್ರೆ ಒಂದೊಂದು ಕ್ವಾಲಿಟಿ ಸಿಗುತ್ತೆ, ಅಥವಾ ಒಂದೊಂದು ಅದರದ್ದು ಏನಂತೀರ ಐರನ್, ಈಗ FE 995 ಅಥವಾ 995 TMT ಕಂಪ್ನಿಗಳು ಅದೆಲ್ಲ ಹೇಳ್ತಾರಲ್ಲ. ಸೊ ಐರನ್ಗೆ ಒಂದೊಂದು ಕ್ವಾಂಟಿಟಿಲಿ ಒಂದೊಂದು ರೇಷಿಯೋಲಿ ಒಂದೊಂದು ಎಲಿಮೆಂಟ್ಸ್ ಹಾಕಿದ್ರೂ ನಿಮಗೆ ಡಿಫ್ರೆಂಟ್ ಕಾಂಪೌಂಡ್ಸ್, ಅಂದರೆ ಕಾಂಪೌಂಡ್ ಅನ್ನೋದಕ್ಕಿಂತ ಅಲಾಯ್ಸ್ ಸಿಗತ್ತೆ. ಅಲಾಯ್ ಬೇಸಿಕಲಿ ಅಲಾಯ್ ಏನು ಯೂಸು ನೀವು ಹೇಳಿದ್ನಲ್ಲ, ಈಗಷ್ಟೇ ಹೇಳಿದೆ, ಪ್ಯೂರ್ ಐರನ್ ಏನಿರುತ್ತೆ ಸಾಫ್ಟ್ ಇರುತ್ತೆ. ನೀವು ಸಾಫ್ಟ್ ವೈರ್ ತೊಗೊಂಡು ಏನಾದರೂ ಮಾಡೋಕ್ಕಾಗತ್ತಾ, ಅಥವಾ ಸಾಫ್ಟ್ ಮೆಟೀರಿಯಲ್ ತೊಗೊಂಡು ನಾನು ಮನೆ ಕಟ್ತೀನಿ ಐರನಲ್ಲಿ ಅಂದರೆ ಆಗತ್ತಾ, ಅಥವಾ ಏನೋ ಒಂದು ಯಾವುದೋ ಒಂದು ಎಕ್ವಿಪ್ಮೆಂಟಿಗೆ ಬೇಕು, ನಾನು ಮೆಟಲ್ ಯೂಸ್ ಮಾಡ್ಬೇಕು, ಸಾಫ್ಟ್ ಐರನ್ ಯೂಸ್ ಮಾಡ್ತೀನಿ ನನಗೆ ಸ್ಟ್ರೆಂತ್ ಬರುತ್ತೆ ಅಂದರೆ ಆಗತ್ತಾ? ಇಲ್ಲ. ಯಾಕಂದರೆ ಐರನ್ ಏನಾಗಬೇಕು, ಸ್ಟ್ರಾಂಗ್ ಆಗಬೇಕು. ಸ್ಟ್ರಾಂಗ್ ಆಗಬೇಕು ಅಂದರೆ ಏನು, ಪ್ಯೂರ್ ಬೇಡ ನಿಮಗೆ, ಅಲಾಯ್ ಬೇಕು. ಅದು ಸ್ಟ್ರೆಂತಿಗೆ ನಾನು ಹೇಳ್ತಿರೋದು. ಫೈನ್. ವೆನ್ ಯು ಕಮ್ ಟು ಎಲೆಕ್ಟ್ರಿಸಿಟಿಗೆ ಬಂದಾಗ ಇಟ್ಸ್ ನಾಟ್ ದ ಪ್ಯೂರ್ ಮೆಟಲ್. ಸೊ ಪ್ಯೂರ್ ಮೆಟಲ್ದು ಬೇರೆ ಬೇರೆ ಕೆಲವೊಂದು ಪ್ರಾಬ್ಲಮ್ಸ್, ಅದರದ್ದೇ ಆದಂಥ ಪ್ರಾಬ್ಲಮ್ಸ್ ಇರುತ್ತೆ. ಏನು, ಕರೆಂಟ್ ಪಾಸ್ ಮಾಡ್ತಿರ್ತೀರ, ಹೀಟ್ ಜಾಸ್ತಿ ಆದಂಗೆ ಮೆಲ್ಟ್ ಆಗೋ ಚಾನ್ಸಸ್ ಇರುತ್ತೆ. ಪ್ಯೂರ್ ಮೆಟಲ್ ಆದರೆ ಏನು, ಬೇಗ ಮೆಲ್ಟ್ ಆಗ್ಬಿಡುತ್ತೆ. ಅಲಾಯ್ ಆದರೆ ಏನು, ಅದರದ್ದು ಮೆಲ್ಟಿಂಗ್ ಪಾಯಿಂಟ್ ಜಾಸ್ತಿ ಇರುತ್ತೆ, ಸೊ ಒಂದು ಸ್ವಲ್ಪ ತಡ್ಕೊಂಡಿರುತ್ತೆ. ಒಂದು ಆಕ್ಸಿಡೇಷನ್, ಪ್ಯೂರ್ ಮೆಟಲ್ ಆದರೆ ಹೀಟ್ ಆಗಿದ ತಕ್ಷಣ ಹೊರಗಿರೋ ಆಕ್ಸಿಜನ್ ಜೊತೆ ರಿಯಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ಆಕ್ಸಿಜನ್ ಇತ್ತು ಅಂದರೆ ರಿಯಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ, ಅಥವಾ ಬೇರೆ ಇನ್ನೊಂದು ಯಾವುದೋ ಗ್ಯಾಸ್ ಇತ್ತು ರಿಯಾಕ್ಟ್ ಆಗೋ ಚಾನ್ಸ್ ಇರುತ್ತೆ. ಅದೇ ಅಲಾಯ್ ಆದರೆ ಏನು, ಹೀಟ್ ಆದ್ರೂ ಆಕ್ಸಿಡೇಷನ್ ಅಂದರೆ ಲೈಕ್ ಆಗೋ ಚಾನ್ಸಸ್ಸು ಸ್ವಲ್ಪ ಕಮ್ಮಿ ಇರುತ್ತೆ, ಬಿಕಾಸ್ ದೇ ಆರ್ ರೆಸಿಸ್ಟೆಂಟ್ ಟು ಆಕ್ಸಿಡೇಷನ್, ದೇ ಕ್ಯಾನ್ ವಿತ್ಸ್ಟ್ಯಾಂಡ್ ಮೋರ್ ಹೀಟ್. ಇದೆರಡು ವೆರಿ ಇಂಪಾರ್ಟೆಂಟ್. ಮತ್ತು ಹೀಟ್ ಜಾಸ್ತಿ ಆದಂಗೆ ನಮಗೂ ಒಳ್ಳೇದು, ಬಿಕಾಸ್ ಗ್ಲೋ ಜಾಸ್ತಿ ಆಗುತ್ತೆ, ಅಥವಾ ಈಗ ಎಲೆಕ್ಟ್ರಿಕಲ್ ಹೀಟಿಂಗ್ ಡಿವೈಸಸಲ್ಲಿ ನಮಗೆ ಹೀಟ್ ಜಾಸ್ತಿ ಬೇಕು. ಸೊ ಪ್ಯೂರ್ ಮೆಟಲ್ ಯೂಸ್ ಮಾಡಿದಾಗ ಕಷ್ಟ ಆಗುತ್ತೆ, ಅದಕ್ಕೆ ಅಲಾಯ್ ಯೂಸ್ ಮಾಡ್ತೀವಿ. ಸೊ ಸಿಂಪಲ್ಲಾಗಿ 2 ಪಾಯಿಂಟ್ ಹೇಳಿದೆ. ಒಂದು ಏನಪ್ಪ, ಸೊ ಒಂದು ಆಕ್ಸಿಡೇಷನ್ದು, ಇನ್ನೊಂದು ನಮಗೆ ಜಾಸ್ತಿ ಕರೆಂಟ್ ಬೇಕು, ಜಾಸ್ತಿ ಹೀಟ್ ಬೇಕಾಗತ್ತೆ. ಸೊ ಅದು ಅದ್ರ ಜೊತೆಗೆ ಇಲ್ಲಿದೆ ನೋಡ್ರಿ, ಹೈಯರ್ ರೆಸಿಸ್ಟಿವಿಟಿ. ಸೇಮ್ ಅದೇ, ಎಲ್ಲೇ ಹೋದ್ರೂ ಅಲ್ಲಿಗೆ ಜಾಯ್ನ್ ಆಗುತ್ತೆ. ಸೊ ಹೈಯರ್ ರೆಸಿಸ್ಟಿವಿಟಿ, ಮೆಲ್ಟಿಂಗ್ ಪಾಯಿಂಟು ಒಂದು ಹೇಳೋದಲ್ಲ ಸ್ಟಾರ್ಟಿಂಗಲ್ಲಿ, ಸೊ ಮೆಲ್ಟ್ ಆಗಲ್ಲ. ಬೆಟರ್ ಹೀಟ್ ರೆಸಿಸ್ಟೆನ್ಸ್ ಅಲಾಯ್. ಆಕ್ಸಿಡೇಷನ್ ಅಂದರೆ ಅಲಾಯ್ ಈಸ್ ನಾಟ್ ಮೋರ್ ಪ್ರೋನ್ ಟು ಆಕ್ಸಿಡೇಷನ್, ಫಾಸ್ಟಾಗಿ ಆಕ್ಸಿಡೈಸ್ ಆಗಲ್ಲ. ಅಲಾಯ್ ಫಾಸ್ಟಾಗಿ ಆಕ್ಸಿಡೈಸ್ ಆಗಲ್ಲ. ಪ್ಯೂರ್ ಮೆಟಲ್ ದೇರ್ ಆರ್ ಚಾನ್ಸಸ್ ದಟ್ ಇಟ್ ಗೆಟ್ ಆಕ್ಸಿಡೈಸ್ ಮೋರ್ ಈಸಿಲಿ ದ್ಯಾನ್ ಅಲಾಯ್. ನೆಕ್ಸ್ಟು ಕಾಮನ್ ಅಲಾಯ್ಸ್ ಇದೆ, ನೋಡ್ಕೊಡ್ರಿ. ಓಕೆ, ಫಾಲೋಯಿಂಗ್ ಕ್ವಶನ್, ವಿಚ್ ಅಮಾಂಗ್ ದ ಐರನ್ ಆ್ಯಂಡ್ ಮೆರ್ಕ್ಯೂರಿ ಇಸ್ ಬೆಟರ್ ಕಂಡಕ್ಟರ್? ಯಾವುದು ಬೆಟರ್ ಕಂಡಕ್ಟರ್? ಐರನ್ನು, ಮರ್ಕ್ಯೂರಿ. ಇದೇನಿದು ರೆಸಿಸ್ಟಿವಿಟಿ. ಬೆಟರ್ ಕಂಡಕ್ಟರ್ ಆಗಬೇಕು ಅಂದರೆ ರೆಸಿಸ್ಟಿವಿಟಿ ಏನಿರಬೇಕು, ಕಮ್ಮಿ ಇರಬೇಕು. ರೆಸಿಸ್ಟಿವಿಟಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್, ಅಂದರೆ ಕಂಡಕ್ಟನ್ಸ್ಗೆ ಇನ್ವರ್ಸ್ಲಿ ಪ್ರಪೋರ್ಷನಲ್. ಸೊ ಬೆಟರ್ ಕಂಡಕ್ಟರ್ ಅಂದರೆ ರೆಸಿಸ್ಟಿವಿಟಿ ಏನಿರಬೇಕು, ಕಮ್ಮಿ ಇರಬೇಕು. ಸೊ ಐರನ್ನು, ಮೆರ್ಕ್ಯೂರಿ ಯಾವುದು? ಐರನ್ ಈಸ್ ಬೆಟರ್ ಕಂಡಕ್ಟರ್. ವಿಚ್ ಮೆಟೀರಿಯಲ್ ಈಸ್ ದ ಬೆಸ್ಟ್ ಕಂಡಕ್ಟರ್? ಕೊಟ್ಟಿರೋದ್ರಲ್ಲಿ ಆಬ್ವಿಯಸ್ಲಿ ಕಮ್ಮಿ ಯಾವುದಿದೆ, ಸಿಲ್ವರ್ ಇಸ್ ದ ಬೆಸ್ಟ್ ಕಂಡಕ್ಟರ್. ಓಕೆ, ಸೊ ಅದೇ ಸೊಲ್ಯೂಷನಲ್ಲೂ ಅದೇ ಚೆಕ್ ಮಾಡ್ಕೊಳ್ರಿ. ಫೈನ್. ಡ್ರಾ ಎ ಸ್ಕೆಮ್ಯಾಟಿಕ್ ಡಯಾಗ್ರಾಮ್ ಆಫ್ ಎ ಸರ್ಕ್ಯೂಟ್ ಕನ್ಸಿಸ್ಟಿಂಗ್ ಆಫ್ ಬ್ಯಾಟ್ರಿ, 3 cells, 2 volts each, 5 resistor, 8 ohm resistor, ಓಕೆ, ಕನೆಕ್ಟೆಡ್ ಇನ್ ಸೀರೀಸ್. ಫೈನ್, ಮಾಡೋಣ. ಸೊ ಏನಿದೆ, ಸ್ಕೆಮ್ಯಾಟಿಕ್ ಡಯಾಗ್ರಾಮ್ ಆಫ್ ಎ ಸರ್ಕ್ಯೂಟ್ ಕನ್ಸಿಸ್ಟಿಂಗ್ ಆಫ್ ಎ ಬ್ಯಾಟ್ರಿ. ಸೊ ನಮಗೆ ಒಂದು ಬ್ಯಾಟ್ರಿ ಬೇಕು. ಬ್ಯಾಟ್ರಿ ಎಷ್ಟಿದೆ? 3 ಸೆಲ್ ಇದೆ, 2 volts. ಸೊ 3 ಸೆಲ್ ಅಂದಿದ ತಕ್ಷಣ, ಸೊ 3 ಸೆಲ್, ಸೊ ಇಲ್ಲಿ ಡ್ರಾ ಮಾಡ್ತೀನಿ ನೋಡ್ಕೊಡ್ರಿ. ಸೊ 3 ಸೆಲ್ ಇದೆ, 3 cells, 2 volts ಪ್ರತಿಯೊಂದು. ಸೊ
ಇಷ್ಟೇ ಡ್ರಾ ಮಾಡಿದ್ರೆ ಅಂದರೆ ಆಗಲ್ಲ. ಯಾಕೆ? ದಿಸ್ ಸೆಲ್ಸ್ ಆರ್ ನಾಟ್ ಜಾಯಿಂಡ್ 1 to 1. ಸೊ 1 to 1 ಜಾಯಿನ್ ಆಗಬೇಕು. ಆಯಿತು, ಇದಿಷ್ಟು ಆದ್ರಲ್ಲ, ಪ್ಲಸ್ ಒಂದು ಮೈನಸ್ ಒಂದು ಕಡೆ. ಫೈನ್. 5 ohm, 8 ohm, 12 ohm ರೆಸಿಸ್ಟರ್ಸ್ ಇದೆ. 5 ohm, 8 ohm, 12 ohm ರೆಸಿಸ್ಟರ್. 5, 8, 12 ಮೂರು ರೆಸಿಸ್ಟರ್ ಇದೆ. 5 ohm, 8 ohm, 12 ohm. ಆಯಿತು. ಅಂದರೆ ಪ್ಲಗ್ ಕೀ ಆಲ್ ಕನೆಕ್ಟೆಡ್ ಇನ್ ಸೀರೀಸ್. ಹಾಂ, ಪ್ಲಗ್ ಕೀ ಬರೋ ಬಂತಲ್ಲ. ಸೊ ಪ್ಲಗ್ ಕೀ ಲೆಫ್ಟ್ ಹಾಕ್ಬೋದು, ರೈಟ್ ಆಗ್ಬೋದು, ಎಲ್ಲಿ ಬೇಕಾದರೂ ಹಾಕ್ಬೋದು. ಸೊ ದಟ್ಸ್ ನಾಟ್ ಎ ಪ್ರಾಬ್ಲಮ್. ಸೊ ನಾ ಇಲ್ಲೇ ಹಾಕ್ತೀನಿ. ಪ್ಲಗ್ ಕೀ ಓಪನ್, ದಿಸ್ ಇಸ್ ನಾಟ್ ಕ್ಲೋಸ್ಡ್. ಓಪನ್ ಇದ್ರೆ ಏನಾಗುತ್ತೆ? ಕರೆಂಟ್ ಫ್ಲೋ ಆಗಲ್ಲ. ಕರೆಂಟ್ ತೋರಿಸಿದ್ರೆ ಹೋಯ್ತು ಮಾರ್ಕ್ಸು. ಸೊ ಕ್ಲೋಸ್ಡ್, ನಾವು ಕರೆಂಟ್ ಡೈರೆಕ್ಷನ್ ತೋರಿಸ್ತೀವಿ. ಓಕೆ, ನೆಕ್ಸ್ಟು ಇದನ್ನೇ ಹಾಕ್ಬಿಡ್ತೀನಿ. ಓಕೆ, ಇದು ಹೋಯ್ತಾ? ಇದು ಫೈನ್. resistor voltmeter. Okay, putting an ammeter to measure the current and resistor to voltmeter to measure the potential difference across 12 ohm resistor. So I guess simple ಮಾಡ್ಬೋದಲ್ಲ. ಸೊ ಚೆಕ್ ಮಾಡ್ರಿ. ಸೊ ಓಕೆ, ಬರ್ದೇ ಬಿಡ್ತೇನೆ. ಸೊ 5 ಇದೆ, 8 ಇದೆ, 12 ಇದೆ. ಸೊ ಪ್ಲಗ್ ಕೀ ಇದೆ, ಕರೆಂಟ್ ಫ್ಲೋ ಆಗುತ್ತೆ, ಯಾಕೆ ಕ್ಲೋಸ್ ಇದೆ. ಸೊ ಇದನ್ನು 6 ವೋಲ್ಟ್ ಬರೀರಿ. 2 2 2 ಮೇಲೂ ಬರೋದಿಲ್ಲ. 6 ವೋಲ್ಟ್ 2 2 2 5 ohm, 8 ohm, 12 ohm. ಆ್ಯಮೀಟರ್ ಬೇಕು. ಸೊ ಆ್ಯಮೀಟರ್ ಸೀರೀಸಲ್ಲಿ ಕನೆಕ್ಟ್ ಮಾಡ್ತೀರಾ. ಸೊ ಎಲ್ಲಿ ಬೇಕಾದ್ರೂ ಸೀರೀಸಲ್ಲಿ ಕನೆಕ್ಟ್ ಮಾಡಿರಿ. ಸೊ ಆ್ಯಮೀಟರ್ ಹಾಕಿದ ತಕ್ಷಣ ಪ್ಲಸ್ಸು ಮೈನಸ್ ಹಾಕಬೇಕು. ಪ್ಲಸ್ ಮೇಲಿದೆ, ಸೊ ಈ ಕಡೆ ಪ್ಲಸ್ ಬರುತ್ತೆ. ಮೈನಸ್ ಇಲ್ಲಿದೆ, ಮೈನಸ್ಸು. ಇನ್ನೊಂದೇನು ಕೇಳಿದರೆ ವೋಲ್ಟ್ ಮೀಟರ್ ಟು 12 ohm. ಸೊ 12 ohmಗೆ ವೋಲ್ಟ್ ಮೀಟರ್. ಪ್ಲಸ್, ಇಲ್ಲಿ ಪ್ಲಸ್ ಇದೆ, ಪ್ಲಸ್ ಮೈನಸ್. ಓಕೆ, ಮುಗೀತು. ನೆಕ್ಸ್ಟ್, ವಾಟ್ ವುಡ್ ಬಿ ದ ರೀಡಿಂಗ್ಸ್? ಸೊ ರೀಡಿಂಗ್ಸ್ ಚೆಕ್ ಮಾಡ್ಕೊಳ್ರಿ. ಸೀರೀಸಲ್ಲಿದೆ, RS ಫೈಂಡ್ ಮಾಡಿರಿ. ನೆಕ್ಸ್ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ 6 ವೋಲ್ಟ್ ಇದೆ. 5, 8, 13, 13 + 2 25, 6 ವೋಲ್ಟ್ ಇದೆ. ಕರೆಂಟ್ ಫೈಂಡ್ ಮಾಡಿರಿ. ನೆಕ್ಸ್ಟ್ ಆ್ಯಮೀಟರ್ ರೀಡಿಂಗ್ ಬಂತು. ವಿ, ಸೊ ಇದು V1, V2, V3. ಸೊ V3 ಫೈಂಡ್ ಮಾಡಬೇಕು. V3 = IR3 ಸೀರೀಸ್. ಸೊ ನಾನು ನ್ಯೂಮರಿಕಲ್ಸ್ ಮಾಡಬೇಕಾದ್ರೆ ಮಾಡಿಸ್ತೀನಿ. ಇಂಥ ಪ್ರಾಬ್ಲಮ್ಸು ನಾನು ನ್ಯೂಮರಿಕಲ್ಸಲ್ಲೂ ಒಂದು ಕ್ವಶನ್ ಕೇಳಿದ್ದೆ. ಸೊ ನ್ಯೂಮರಿಕಲ್ಸ್ ಡೋಂಟ್ ವರಿ. ಓಕೆ, ನೆಕ್ಸ್ಟು ಜಡ್ಜ್ ದ ಈಕ್ವಲೆಂಟ್ ರೆಸಿಸ್ಟೆನ್ಸ್ ವೆನ್ ದ ಫಾಲೋಯಿಂಗ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್. ಸೊ ನಾನು ಸಿಂಪಲ್ಲಾಗಿ ಹೇಳ್ತೀನಿ, ಯಾಕಂದರೆ ಇದನ್ನು ಸಾಲ್ವ್ ಮಾಡಬೇಕು ಅಂದರೆ ಒಂದು ಸ್ವಲ್ಪ ಟೈಮ್ ಬೇಕಾಗತ್ತೆ. ಏನು ರೆಸಿಪ್ರೋಕಲ್ ತೊಗೋಬೇಕು, ಎಲ್ಲ ಸ್ವಲ್ಪ ಲೆಂತಿ ಇದೆ. ಚಿಂತೆ ಮಾಡಿಬಿಡ್ರಿ, ನಿಮಗೆ ಸೊಲ್ಯೂಷನ್ಸ್ ಇದೆ ಪ್ರತಿಯೊಂದಕ್ಕೂ. ಸಿಂಪಲಾಗಿ ಕ್ವಿಕ್ಕಾಗಿ ಹೇಳಬೇಕು ಅಂದರೆ, ಒನ್ನು ಪ್ಯಾರಲಲ್ ಇದೆ. ಸೊ ವೆನ್ ದೇ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್, ಲೋಯೆಸ್ಟ್ ಏನಿದೆ? ವಾಟ್ ಈಸ್ ದ ಲೋಯೆಸ್ಟ್? 1 × 10⁶. ಲೋಯೆಸ್ಟ್ ಎಷ್ಟು? 1. ಸೊ ನಿಮಗೆ RP ಏನು ಬರುತ್ತೆ? ದಟ್ ವಿಲ್ ಬಿ ಲೆಸ್ ದೆನ್ ದ ಲೋಯೆಸ್ಟ್. ಲೀಸ್ಟ್ ಏನಿದೆ? 1. ಸೊ ನಿಮಗೆ RP ಏನು ಬರುತ್ತೆ? ದಟ್ ವಿಲ್ ಬಿ ಲೆಸ್ ದೆನ್ ದ ಲೀಸ್ಟ್, ದಟ್ ಈಸ್ 1 ohm. ಓಕೆ, ಸಿಮಿಲರ್ಲಿ ಇಲ್ಲೂ ನೋಡಿರಿ. 1 × 10⁶. ಏನೇ ತೊಗೊಳ್ರಿ, ಪ್ಯಾರಲಲ್ ಆಗಿತ್ತು ಅಂದರೆ ಲೀಸ್ಟ್ ಏನಿದೆ? 1. ಸೊ RP ವಿಲ್ ಬಿ ಲೆಸ್ ದೆನ್ ದ ಲೀಸ್ಟ್. ಇಲ್ಲಿ ನೀವು ರೆಸಿಪ್ರೋಕಲ್ ತೊಗೊಂಡಿಲ್ಲ, ನಾನು ಹಾಗೆ ಇಟ್ಟೆ ಅಂದರೆ ಗಯ. ಸೊ ರೆಸಿಪ್ರೋಕಲ್ ತೊಗೊಳ್ರಿ ಕರೆಕ್ಟಾಗಿ. ಫೈನ್. ಇಲ್ಲಿದೆ ನೋಡಿರಿ, ಸ್ಮಾಲೆಸ್ಟ್ ಇಂಡಿವಿಜುವಲ್ ರೆಸಿಸ್ಟೆನ್ಸ್. ಅದು ಪಾಯಿಂಟು ಮೆನ್ಷನ್ ಮಾಡಿದ್ದೇನೆ. ಏನೇನು ಬೇಕು, ಇಂಪಾರ್ಟೆಂಟ್ ಏನು ಬೇಕು ಮೆನ್ಷನ್ ಮಾಡಿದ್ದೀನಿ, ಈಸಿ ಆಗಲಿ ಅಂತ. ಫೈನ್. ಒಂದೇ ಕೇಳೋದು, ಇಷ್ಟ ಆಯಿತು ಅಂದರೆ ವಿಡಿಯೋನ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. An electric lamp of 100 ohm toaster resistance are connected parallel. What is the resistance of the electric iron connected to the same source that takes as much current as all the 3 appliances? So same source. ಸೊ ಏನು ಮಾಡ್ತೀರಾ? R equivalent ಪ್ಯಾರಲಲ್ ಕನೆಕ್ಟ್ ಮಾಡಿದ್ದಾರೆ. ಸೊ R equivalent ಫೈಂಡ್ ಮಾಡ್ಕೊಳ್ಳಿ. 31.25 ಬರುತ್ತೆ.
ಟೋಟಲ್ ಕರೆಂಟು I is equal to V by R. ನೆಕ್ಸ್ಟು ರೆಸಿಸ್ಟೆನ್ಸ್ ಆಫ್ ಎಲೆಕ್ಟ್ರಿಕ್ ಐರನ್ ಸೇಮ್ ಇದೆ, ಪ್ಯಾರಲಲ್ ಕನೆಕ್ಟ್ ಮಾಡ್ರೆ ಏನು ಬೇಕು ಅದಷ್ಟೇ ಬೇಕು, 31.25. ಫೈನ್. ನ್ಯೂಮರಿಕಲ್ಸ್ ಹೇಳ್ತೀನಲ್ಲ, ಇನ್ನೂ ಸಾಕಷ್ಟು ಮಾಡಿಸ್ತೀನಿ, ಡೋಂಟ್ ವರಿ. ವಾಟ್ ಆರ್ ದ ಅಡ್ವಾಂಟೇಜ್ ಆಫ್ ಕನೆಕ್ಟಿಂಗ್ ಎಲೆಕ್ಟ್ರಿಕಲ್ ಡಿವೈಸ್ ಇನ್ ಪ್ಯಾರಲಲ್ ಇನ್ಸ್ಟೆಡ್ ಆಫ್ ಕನೆಕ್ಟಿಂಗ್ ಇನ್ ದಮ್ ಇನ್ ಸೀರೀಸ್? ಅಗೇನ್ ವೆರಿ ಇಂಪಾರ್ಟೆಂಟ್. ಸೊ 2 or 3 marks. ಸೊ ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ? ಸೀರೀಸಲ್ಲಿ ಕನೆಕ್ಟ್ ಮಾಡಿದ ತಕ್ಷಣ ಕರೆಂಟ್ ಏನಿರುತ್ತೆ, ಈಗ ನನ್ನ ಹತ್ರ 3 ಡಿವೈಸ್ ಇದೆ. ಸೊ ಸೀರೀಸಲ್ಲಿ ಕನೆಕ್ಟ್ ಮಾಡ್ತೀನಿ, 3 ಡಿವೈಸ್ ಕರೆಂಟ್ ಏನು ಬರುತ್ತೆ? ಸೇಮ್ ಬರುತ್ತೆ. ರೆಸಿಸ್ಟೆನ್ಸ್ ಕಮ್ಮಿ ಇರಲಿ ಜಾಸ್ತಿ ಇರಲಿ, ಕರೆಂಟ್ ಏನು ಬರುತ್ತೆ? ಸೇಮ್ ಬರುತ್ತೆ. ಅದು ನನಗೆ ಬೇಕಿಲ್ಲ, ಯಾಕಂದರೆ ಈಗ ನಾನು ಸೀರೀಸಲ್ಲಿ ಒಂದು ಮೊಬೈಲ್ ಕನೆಕ್ಟ್ ಮಾಡಿದ್ದೀನಿ, ಇನ್ನೊಂದು ಹೀಟರ್ ಕನೆಕ್ಟ್ ಮಾಡಿದ್ದೀನಿ, ಇನ್ನೊಂದು AC ಕನೆಕ್ಟ್ ಮಾಡಿದ್ದೀನಿ. ಹೀಟರ್ಗೂ AC ಗೂ ಕರೆಂಟ್ ಏನು ಬೇಕು? ಜಾಸ್ತಿ ಬೇಕು. ಮೊಬೈಲ್ಗೆ ಅಷ್ಟೇ ಕರೆಂಟ್ ಬಂದರೆ ಏನಾಗುತ್ತೆ? ಮೊಬೈಲ್ ಐಫೋನು S25 ಅಲ್ಟ್ರಾ ಅದೆಲ್ಲ ಆಯಿತು ಅಂದರೆ ಹೋಯ್ತು. ಸೊ ಅದಕ್ಕೆ ಮೊಬೈಲ್ಗೆ ಕರೆಂಟು ಕಮ್ಮಿ ಬೇಕು. ಸೊ ಕಮ್ಮಿ ಬೇಕು, ನನಗೆ ವೇರಿಯೇಷನ್ಸ್ ಆಗಬೇಕು ಅಂದರೆ ಸೀರೀಸ್ ಇಸ್ ನಾಟ್ ದ ರೈಟ್ ಆಪ್ಷನ್. ಸೊ ಅವಾಗ ಏನು ಮಾಡಬೇಕು? ಯು ಹ್ಯಾವ್ ಟು ಕನೆಕ್ಟ್ ಇಟ್ ಇನ್ ಪ್ಯಾರಲಲ್. ಯಾಕಂದರೆ ಪ್ಯಾರಲಲ್ ಏನಾಗುತ್ತೆ? ಪೊಟೆನ್ಷಿಯಲ್ ಡಿಫ್ರೆನ್ಸ್ ಸೇಮ್ ಇರುತ್ತೆ, ಆದರೆ ಕರೆಂಟ್ ಏನಾಗುತ್ತೆ? ಚೇಂಜ್ ಆಗುತ್ತೆ ಡಿಪೆಂಡಿಂಗ್ ಆನ್ ದ ರೆಸಿಸ್ಟೆನ್ಸ್. ಓಕೆ, ಇದು ಒಂದು. ಇನ್ನೊಂದು ಮೈನು. ಸೊ ಈಗ ನಾನು ಹೇಳಿದೆ, ಮೊಬೈಲ್ ಕನೆಕ್ಟ್ ಮಾಡಿದೆ, AC ಕನೆಕ್ಟ್ ಮಾಡಿದೆ, ಹೀಟರ್ ಕನೆಕ್ಟ್ ಮಾಡಿದೆ, ಕರೆಂಟ್ ಜಾಸ್ತಿ ಬಂತು, ಮೊಬೈಲ್ ಹೋಯಿತು, ಸರ್ಕ್ಯೂಟ್ ಬ್ರೇಕ್ ಆಯಿತು. ಸೊ ಸರ್ಕ್ಯೂಟ್ ಬ್ರೇಕ್ ಆಯಿತು ಅಂದರೆ ಹೀಟರು ವರ್ಕ್ ಆಗಲ್ಲ, AC ವರ್ಕ್ ಆಗಲ್ಲ. ಯಾಕೆ? ಸೊ ಇಲ್ಲಿ ಮುಂದೆ ಇಲ್ಲಿ ಮೊಬೈಲ್ ಕನೆಕ್ಟ್ ಮಾಡಿದ್ದೆ, ಇಲ್ಲಿ ಹೀಟರ್ ಕನೆಕ್ಟ್ ಮಾಡಿದ್ದೆ, ಸೊ ಇಲ್ಲಿ AC ಕನೆಕ್ಟ್ ಮಾಡಿದ್ದೆ. ಸೊ ಸ್ಟಾರ್ಟಿಂಗಲ್ಲೇ ಏನಿದೆ? ಮೊಬೈಲ್ ಇದೆ. ಕರೆಂಟ್ ಜಾಸ್ತಿ ಬಂದಿದ ತಕ್ಷಣ ಮೊಬೈಲ್ ಹೋಯಿತು. ಇದು ಹೋಯಿತು ಅಂದರೆ ಸರ್ಕ್ಯೂಟ್ ಏನಾಯಿತು? ಬ್ರೇಕ್ ಆಯಿತು. ಸೊ ಸರ್ಕ್ಯೂಟ್ ಬ್ರೇಕ್ ಆಯಿತು ಅಂದರೆ ಹೀಟರ್ಗೂ AC ಕರೆಂಟ್ ಎಲ್ಲಿಂದ ಬಂತು? ಬಂದಿಲ್ಲ. ಓಕೆ, ನಾನು ಆಯಿತು ಮೊಬೈಲ್ನೇ ಆ ಸೈಡ್ ಕನೆಕ್ಟ್ ಮಾಡ್ತೀನಿ, ಕನೆಕ್ಟ್ ಮಾಡಿರಿ. ಆದ್ರೂ ಮೊಬೈಲ್ನ ಇಲ್ಲಿ ಕನೆಕ್ಟ್ ಮಾಡಿದ್ರು ವೆನ್ ದ ಸರ್ಕ್ಯೂಟ್ ಬ್ರೇಕ್ಸ್, ಸ್ಟಾರ್ಟಿಂಗೇ ಹೇಳಿದೆ, ಫಸ್ಟ್ ಡೆಫಿನಿಷನ್ ಅದನ್ನೇ ತೋರಿಸಿದ್ದು. ಏನು? ಎಲೆಕ್ಟ್ರಿಕ್ ಸರ್ಕ್ಯೂಟ್ ಕಂಟಿನ್ಯೂಸ್ ಇರಬೇಕು, ಕ್ಲೋಸ್ಡ್ ಇರಬೇಕು. ಇದು ಬ್ರೇಕ್ ಆಯಿತು ಅಂದರೆ ಇಸ್ ಇಟ್ ಕಂಟಿನ್ಯೂಸ್? ಇಸ್ ಇಟ್ ಕ್ಲೋಸ್ಡ್? ಇಲ್ಲ. ಸೊ ಕರೆಂಟ್ ಎಲ್ಲಿಂದ ಫ್ಲೋ ಆಗುತ್ತೆ? ಆಗಲ್ಲ. ಸೊ ಅದಕ್ಕೆ ಸೀರೀಸಲ್ಲಿ ಯಾವುದಾದ್ರೂ ಒಂದು ಡಿವೈಸ್ ಬ್ರೇಕ್ ಆದ್ರೂ ಬೇರೆ ಡಿವೈಸಸ್ ಏನಾಗುತ್ತೆ? ವರ್ಕ್ ಆಗಲ್ಲ. ಅದೇ ಪ್ಯಾರಲಲ್ ಏನಾಗುತ್ತೆ? ಈ ಒಂದು ಡಿವೈಸು, ಸೊ ನಾನು ಇದನ್ನೇ ಪ್ಯಾರಲಲ್ ಕನೆಕ್ಟ್ ಮಾಡ್ತೀನಿ. ಸೊ ಮೊಬೈಲು, ಹೀಟರು, AC 3 ಪ್ಯಾರಲಲ್ ಕನೆಕ್ಟ್ ಮಾಡಿದೆ. ಸೊ ಏನೋ ಆಯಿತು, ಮೊಬೈಲ್ ಹೋಯಿತು ಅಂದ್ಕೊಳ್ಳಿ, ತೊಂದರೆ ಇಲ್ಲ. ಇಲ್ಲಿ ಬರ್ತಿರೋ ಕರೆಂಟ್ ಅಷ್ಟೇ ಫ್ಲೋ ಆಗಲ್ಲ, ಇಲ್ಲಿ ಬರ್ತಿರೋ ಕರೆಂಟ್ ಏನಾಗುತ್ತೆ? 2 ಫ್ಲೋ ಆಗುತ್ತೆ. ಸೊ ಇದೊಂದು ಫ್ಲೋ ಆಗ್ತಿರಲ್ಲ, ನೋ ಪ್ರಾಬ್ಲಮ್. ಹೀಟರು ವರ್ಕ್ ಆಗುತ್ತೆ, AC ವರ್ಕ್ ಆಗುತ್ತೆ, ದಟ್ಸ್ ಫೈನ್. ಸೊ ದಟ್ಸ್ ಆಲ್ ವಾಟ್ ವಿ ರಿಕ್ವೈರ್. ಸೊ ಒಂದು ಡ್ಯಾಮೇಜ್ ಆದರೂ ಬೇರೆದೆಲ್ಲ ವರ್ಕ್ ಆಗಬೇಕು. ಸೊ ಅಡ್ವಾಂಟೇಜಸ್ ಅದನ್ನೇ ಕೊಟ್ಟಿದ್ದೀನಿ. ಹೌ ಕ್ಯಾನ್ ದ 3 ರೆಸಿಸ್ಟರ್ಸ್ 2, 3, 6 ಬಿ ಕನೆಕ್ಟೆಡ್ ಟು ಗಿವ್ ಟೋಟಲ್ ಆಫ್ 4 ohm 1 ohm? ಅಗೇನ್ ಈ ಥರ ಪ್ರಾಬ್ಲಮ್ಸ್ ಕೇಳ್ಬೋದು. ಸೀರೀಸು ಪ್ಯಾರಲಲ್ದು ಐ ವಿಲ್ ಬಿ ಸಾಲ್ವಿಂಗ್ ಇನ್ ಡೆಪ್ತ್ ನ್ಯೂಮರಿಕಲ್ಸ್ ಪಾರ್ಟಿಗೆ ಬಂದಾಗ. ಸೊ ಈಗ ಇಲ್ಲೇನು ಬೇಕೋ ಅದನ್ನಷ್ಟನ್ನು ಹೇಳ್ತೀನಿ. ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಫಸ್ಟು ಮಾಡಿದ್ದೀನಿ. ಈ ಪ್ರಾಬ್ಲಮ್ನ ವ್ಯಾಲ್ಯೂಸ್ ಚೇಂಜ್ ಮಾಡಿದ್ರು ಅಂದರೆ ಹೆಂಗೆ ಕೊಡ್ತಾರೆ, ಹೆಂಗೆ ಸಾಲ್ವ್ ಮಾಡಬೇಕು, ಯು ಹ್ಯಾವ್ ಟು ಬಿ ನೋಯಿಂಗ್. ಸೊ ಸಿಂಪಲ್, ಏನು ಕಾಂಪ್ಲಿಕೇಟೆಡ್ ಏನಿಲ್ಲ. ಫೈನ್. ಅದನ್ನು ಮಾಡಬೇಕಂದ್ರೂ ಸ್ಟಿಲ್ ಮಾಡ್ಬೋದು. ಫೈನ್, ಅದು ನೋಡೋಣ ಅದು. ಸೊ ಈಗ ವಾಟ್ ಈಸ್ ದ ಹೈಯೆಸ್ಟ್ ಆ್ಯಂಡ್ ಲೋಯೆಸ್ಟ್? ಹೈಯೆಸ್ಟ್ ಯಾವಾಗ ಬರುತ್ತೆ? ವೆನ್ ಡು ಯು ಗೆಟ್ ಹೈಯೆಸ್ಟ್? ಸೊ ಯು ಗೆಟ್ ಹೈಯೆಸ್ಟ್ ಯಾವಾಗ? ಹೈಯೆಸ್ಟ್ ಯಾವಾಗ ಬರುತ್ತೆ? ವೆನ್ ಆಲ್ ದ ರೆಸಿಸ್ಟೆನ್ಸ್ ಆರ್ ಕನೆಕ್ಟೆಡ್ ಇನ್ ಸೀರೀಸ್. ಲೋಯೆಸ್ಟ್ ಯಾವಾಗ ಬರುತ್ತೆ? ವೆನ್ ಆಲ್ ದ ರೆಸಿಸ್ಟೆನ್ಸ್ ಆರ್ ಕನೆಕ್ಟೆಡ್ ಇನ್ ಪ್ಯಾರಲಲ್.
ಸೊ ಹೈಯೆಸ್ಟ್ ರೆಸಿಸ್ಟೆನ್ಸ್ ಸೀರೀಸಲ್ಲಿ ಕನೆಕ್ಟ್ ಮಾಡಿರಿ. ಸೊ ಏನು ಬರುತ್ತೆ 48. ಲೋಯೆಸ್ಟ್ ಬೇಕು ಪ್ಯಾರಲಲ್ ಕನೆಕ್ಟ್ ಮಾಡಿರಿ. ಸೊ ಎಷ್ಟು ಬರುತ್ತೆ 2 ಬರುತ್ತೆ. ಮುಗೀತು. ಸೊ ಈಗ ಯಾವ್ದು ಹೇಳ್ತಿದ್ದೆ 2 3 6. ಸೊ ನನ್ನ ಹತ್ರ ಎಷ್ಟಿದೆ 2 ಓಮ್ ಇದೆ, 3 ಓಮ್ ಇದೆ, 6 ಓಮ್ ಇದೆ. ಸೊ ನನಗೆ ಎಷ್ಟು ಬೇಕು ಒಂದು 4 ಬೇಕು, ಇನ್ನೊಂದು 1 ಬೇಕು. ಒಂದು 4 ಬೇಕು, ಒಂದು 4 ಓಮ್ ಬೇಕು, ಇನ್ನೊಂದು 1 ಓಮ್ ಬೇಕು. ಸೊ 4 ಓಮ್ ಬೇಕು, 1 ಓಮ್ ಬೇಕು. ನೋಡೋಣ. ಸೊ ನಿಮ್ಮ ಹತ್ರ 3 ಇದ್ದಾಗ ಒಂದು ಆಪ್ಷನ್ ಏನು, ಅಷ್ಟೂ ಸೀರೀಸಲ್ಲಿ ಕನೆಕ್ಟ್ ಮಾಡೋದು. ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ರೆ ಏನಾಯಿತು, ಆ್ಯಡ್ ಆಯಿತು. ಸೊ 2 + 3 5, 5 + 6 11, 4 ಬರಲ್ಲ. ಸೊ ಇನ್ನೊಂದೇನು ಪ್ಯಾರಲಲ್, ಅಷ್ಟೂ ಪ್ಯಾರಲಲ್ ಕನೆಕ್ಟ್ ಮಾಡ್ತೇನೆ. ಸೊ 2 3 6 ಅಷ್ಟು ಪ್ಯಾರಲಲ್ ಕನೆಕ್ಟ್ ಮಾಡಿದೆ. ಸೊ 1/3 ಅಲ್ಲಿ ಸಾಲ್ವ್ ಮಾಡ್ಕೊಳ್ರಿ. ನೀವು ಸಾಲ್ವ್ ಮಾಡಿದ್ರಿ ಅಂದರೆ ಸಾಲ್ವ್ ಮಾಡ್ಕೊಂಡು ನಾನೇ ಮಾಡ್ತೀನಿ. 1/2 + 1/3 + 1/6. ಸೊ ಎಲ್ ಸಿ ಎಮ್ ಎಷ್ಟಾಯಿತು 6 ಆಯಿತು. 3 + 2 + 1. ಸೊ 3 + 2 5, 5 + 6 1. ಹಾಂ, ಸೊ ಎಷ್ಟಾಯಿತು 6/6. ಸೊ ಹಾಂ 3 + 2 5, 5 + 1 6. ಸೊ ಎಷ್ಟಾಯಿತು 6/6 1. ಇನ್ನೊಂದು ಬೇಕಿತ್ತಲ್ಲ 1, ಪ್ಯಾರಲಲ್ ಕನೆಕ್ಟ್ ಮಾಡಿದ್ರೆ 1. ಓಕೆ 1 ಬಂತು. ಆದರೆ ನಮ್ಗೆ ಇನ್ನೂ 4 ಬಂದಿಲ್ಲ. ಸೊ ಇನ್ನೂ 4 ಬೇಕು, 4 ಬಂದಿಲ್ಲ. ಸೊ ಏನು ಮಾಡಲಿ ಸೊ ದ ಅದರ್ ಪಾಸಿಬಿಲಿಟಿ ಈಸ್ ಒಂದು ರೆಸಿಸ್ಟೆನ್ಸ್ನ ನಾನು ಸೀರೀಸಲ್ಲಿ ಮಾಡ್ತೀನಿ. ಸೊ ಇನ್ನೂ 2 ಪ್ಯಾರಲಲ್ ಮಾಡ್ತೀನಿ. ಸೊ 3 ರೆಸಿಸ್ಟರ್ಸ್ ಇದ್ದಾಗ ಇದು ಒಂದು ಪಾಸಿಬಿಲಿಟಿ. ಸೊ ಈ ಪಾಸಿಬಿಲಿಟಿಲಿ ನೀವು ಬೇರೆ ಬೇರೆ ರೆಸಿಸ್ಟೆನ್ಸ್ ವ್ಯಾಲ್ಯೂ ಇರೋದಂದರೆ ಒಂದೊಂದು ಹಾಕಬೇಕು. ಸೊ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂದರೆ ನಿಮಗೆ ಗೊತ್ತಾಗೋಗುತ್ತೆ, ಓಕೆ ನನಗೆ ಯಾವ 2 ವ್ಯಾಲ್ಯೂನ ಪ್ಯಾರಲಲ್ ಹಾಕ್ಬೋದು. ಸೊ ಈಗ 3 6 ರೆಸಿಪ್ರೋಕಲ್ ತೊಗೊಂಡಾಗ ಇಟ್ ವಿಲ್ ಬಿ ಈಸಿಯರ್ ಫಾರ್ ಮೀ ಟು ಸಾಲ್ವ್. ಸೊ ಅದೇ ಒಂದು ಲಾಜಿಕ್ಕು ನಿಮಗೆ ಕೊಟ್ಟಿರ್ತಾರೆ. ಸೊ ಇನ್ನೊಂದು ಏನು ಬರುತ್ತೆ 2. ಸೊ ಚೆಕ್ ಮಾಡಿಕೊಡ್ರಿ. ಸೊ 3 ಮತ್ತು 6. ಸೊ 1/3 + 1/6. ಸೊ 1/3 1/6 ಇದೆರಡು ಪ್ಯಾರಲಲ್ ಸಾಲ್ವ್ ಮಾಡ್ತೀನಿ. ಸೊ ಎಲ್ ಸಿ ಎಮ್ ಎಷ್ಟಾಯಿತು 6 ಆಯಿತು. ಸೊ 3 2 ಆಗುತ್ತೆ +1. ಸೊ 2 + 1 3/6. ಸೊ 1/2 ರೆಸಿಪ್ರೋಕಲ್ ತೊಗೊಂಡ್ರಿ ಅಂದರೆ ಇದಿಷ್ಟರದ್ದು ಎಷ್ಟಾಯಿತು, ಇದಿಷ್ಟೇ ಸಾಲ್ವ್ ಮಾಡಿದಾಗ ನಿಮಗೆ ಎಷ್ಟು ಬರುತ್ತೆ 2 ಓಮ್ ಬರುತ್ತೆ. ಇಲ್ಲಿ 2 ಇದೆ. ಸೊ ಫೈನಲ್ ಏನಾಯಿತು 2 ಇದೆ. ಇದೆರಡು ಸಾಲ್ವ್ ಮಾಡಿದಾಗ ಎಷ್ಟು ಬಂತು 2 ಬಂತು. ಸೊ 2 + 2 4 ಆಯ್ತಲ್ಲ. ಸೊ 3 ಕೊಟ್ಟಾಗ ಇದು ಒಂದು ಪಾಸಿಬಿಲಿಟಿ. ನಾನು ಹೇಳ್ತೀನಲ್ಲ, ಇನ್ನೊಂದು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀನಿ, ಬೇರೆ ಬೇರೆ ನಂಬರ್ಸ್ ತೊಗೊಂಡಾಗ ಇನ್ನೂ ಹೆಂಗೆ ಬರುತ್ತೆ ಗೊತ್ತಾಗುತ್ತೆ. ಇನ್ನೂ ಡೌಟ್ ಇತ್ತು ಅಂದರೆ ಫೈನ್. ಓಕೆ, ನೆಕ್ಸ್ಟು ವೈ ಡಸ್ ಅ ಕಾರ್ಡ್ ಆಫ್ ಎನ್ ಎಲೆಕ್ಟ್ರಿಕ್ ಹೀಟರ್ ನಾಟ್ ಗ್ಲೋ? ಹೀಟಿಂಗ್ ಎಲಿಮೆಂಟ್ ಡಸ್. ಯಾಕಂದರೆ ರೆಸಿಸ್ಟೆನ್ಸ್ ಏನಿರುತ್ತೆ ಮೇಡ್ ಆಫ್ ಅಲಾಯ್ಸ್ ಇರುತ್ತೆ. ಕಾರ್ಡು ಪ್ಯೂರ್ ಮೆಟಲ್ಲು ಅಲ್ಲಿ ಕೊಟ್ಟಿದ್ದೀನಿ. ಕಂಪ್ಯೂಟ್ ದ ಹೀಟ್ ಜನರೇಟೆಡ್ ವೈಲ್ ಟ್ರಾನ್ಸ್ಫರಿಂಗ್ 9600 ಕೂಲಂಬ್ ಆಫ್ ಚಾರ್ಜ್ ಇನ್ 1 hour ಥ್ರೂ ಅ ಪೊಟೆನ್ಷಿಯಲ್ ಡಿಫರೆನ್ಸ್ ಆಫ್ 50 volt. ಸೊ 9600 ಕೂಲಂಬ್ Q 1 hour, ಟೈಮ್ ಎಷ್ಟು 1 hour. ಸೊ ಹವರ್ನ ಯು ಹ್ಯಾವ್ ಟು ಕನ್ವರ್ಟ್ ಇಂಟು ಸೆಕೆಂಡ್ಸ್. ಈ ಒಂದು ಪ್ರಾಬ್ಲಮಲ್ಲಿ ಪೊಟೆನ್ಷಿಯಲ್ ಡಿಫರೆನ್ಸ್ 50 volt ಇದೆ. ಹೀಟ್ ಜನರೇಟೆಡ್ ಕೇಳಿದ್ದಾರೆ. ಸೊ I is equal to heat generated
ಕ್ಯೂ ಕೊಟ್ಟಿದ್ದಾರೆ. ಸೊ ನಿಮಗೆ ಚಾರ್ಜ್ ಗೊತ್ತು, ಕರೆಂಟ್ ಫೈಂಡ್ ಮಾಡ್ಕೋಬೇಕಾದ್ರೆ ಕರೆಂಟ್ ಇಲ್ಲ. ಸೊ I is equal to Q by T 9600 by 3600. This is Q by T. Time is 1 hour ಅಂದರೆ 3600 seconds. So heat VIT, potential difference, current ಫೈಂಡ್ ಮಾಡ್ಕೊಂಡ್ರಲ್ಲ 26.67. I T again time is 3600. ಸೊ ಇಲ್ಲಿ ನೀವು ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂದರೆ ಇನ್ನೊಂದು ಈಸಿ ಮೆಥಡ್ ಹೇಳ. ಸೊ ಹೀಟ್ VIT. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕೊಟ್ಟಿದ್ರೆ ಎಷ್ಟು 50. ಕರೆಂಟ್ I is equal to Q by T. ಸೊ Q ಏನಿದೆ 96,000. ಟೈಮ್ ಎಷ್ಟಿದೆ 3600. ನಾನು ಇದನ್ನು ಸಾಲ್ವ್ ಮಾಡ್ತಿಲ್ಲ, ಹಂಗೆ ಇಟ್ಟೆ. ಟೈಮ್ ಎಷ್ಟಾಯಿತು 3600. ಸೊ ಏನಾಯ್ತು, ಎರಡು ಹೋಯಿತು. ಸೊ 50 into 96,000 ಮಾಡಿರಿ, ಅದೇ ಆನ್ಸರ್. ಸೊ ಟೈಮ್ ಏನಾಯಿತು, ಸೇವ್ ಆಯಿತು. ಸೊ ನಾನು ನಿಮಗೆ ಅಲ್ಲಿ ಗೊತ್ತಾಗಲಿ ಹೆಂಗೆ ಪ್ರತಿಯೊಂದು ಅಂತ ಕೊಟ್ಟಿರೋದು. ಸೊ ಡೈರೆಕ್ಟ್ ಹಾಕಿನೂ ಮಾಡ್ಬೋದು. 4.8 into 10 to the power of 6 joules. Done. An electric iron of resistance 20 ohm takes 5 ampere. Calculate the heat developed in 30 seconds. ಸಿಂಪಲ್. ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ, ಕರೆಂಟ್ ಕೊಟ್ಟಿದ್ದಾರೆ, ಟೈಮ್ ಕೊಟ್ಟಿದ್ದಾರೆ, ಹೀಟ್ ಕೇಳ್ತಿದ್ದಾರೆ. ಕ್ಯಾಲ್ಕುಲೇಟ್ ದ ಹೀಟ್. I square RT. ಇಲ್ಲೇ ಹೇಳ್ತೀನಲ್ಲ, I square 5 square 25 into resistance 20, 25 into 20 500 into 30 15,000. So V square by ಸಿಂಪಲ್ VIT ಮಾಡ್ಬೋದು, V square T by R. ಇದನ್ನು ಅವಾಯ್ಡ್ ಮಾಡಿರಿ. ಸೊ VIT ಮಾಡ್ತೀರಾ ಅಥವಾ ಏನು I square RT ಜೋಲ್ಸ್ ಲಾ. ಇದು ಎಕ್ಸ್ಟ್ರಾ ನಾನು ಅಡಿಷ್ನಲ್ ಕೊಟ್ಟಿರೋದು. ಹೆಂಗೆ ಇನ್ನೂ ಏನು ಮೆಥಡ್ಸ್ ಮಾಡ್ಬೋದು. ಸೊ ಮೆಥಡ್ 2 ಮೆಥಡ್ 3 ನೋಡಿರಿ ಇದು. ಸೊ ಮೆಥಡ್ 1 ಯೂಸಿಂಗ್ ಹೋಮ್ಸ್ ಲಾ, ಸಿಂಪಲ್ಲಾಗಿ I square RT ಹಾಕ್ತೀರಾ 1.5 15,000 ಜೋಲ್ಸ್ ಬಂತು. ಇನ್ನು ಬೇರೆ ಮೆಥಡು ಕೊಟ್ಟಿದ್ದೇನೆ. ಓಕೆ. ಸೊ ಲಾಸ್ಟ್ ಎರಡು ಕ್ವಶನ್. ವಾಟ್ ಡಿಟರ್ಮೈನ್ಸ್ ರೇಟ್ ಅಟ್ ವಿಚ್ ಎನರ್ಜಿ ಇಸ್ ಡೆಲಿವರ್ಡ್ ಬೈ ಕರೆಂಟ್? ಪವರ್. ಸೊ ಎಲೆಕ್ಟ್ರಿಕ್ ಪವರ್. ನೆಕ್ಸ್ಟು ಪವರ್ದು ಬೇರೆ ಬೇರೆ ಫಾರ್ಮುಲಾಸು ಅದೆಲ್ಲ ಕೊಟ್ಟಿದ್ದೀನಿ. ಆ್ಯನ್ ಎಲೆಕ್ಟ್ರಿಕ್ ಮೋಟರ್ ಟೇಕ್ಸ್ 5 ampere 220 volt. ಡಿಟರ್ಮೈನ್ ದ ಪವರ್. ಸಿಂಪಲ್. P is equal to V into I. V ಗೊತ್ತು 220, I ಗೊತ್ತು 5 ampere. 220 into 5 ಅಂದರೆ 1.1 ಕಿಲೋವ್ಯಾಟ್ ಅಥವಾ 1100 ವ್ಯಾಟ್ಸ್. ಎನರ್ಜಿ ಕನ್ಸ್ಯೂಮ್ಡ್ ಇಂಟು 2 ಅಷ್ಟೇ. 2 hours. ಅವರಲ್ಲೇ ಇಟ್ಕೊಳ್ರಿ. ಸೊ ಪವರು 1100 ವ್ಯಾಟು. ಸೊ ಎನರ್ಜಿ ಸೆಕೆಂಡ್ಸ್ ಕನ್ವರ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ. ಸೊ ಅದನ್ನೇ ಟೈಮ್ಗೆ ಕಿಲೋವ್ಯಾಟ್ ಅವರ್ಗೆ, ಅವರ್ನ ಟೈಮ್ನ ಅವರಲ್ಲೇ ಇಟ್ಟರೆ 2.2 ಕಿಲೋವ್ಯಾಟ್ ಅವರ್ ಮುಗೀತು. ಇಲ್ಲ ನಿಮಗೆ ಜೋಲ್ಸಲ್ಲಿ ಕೇಳಿದ್ರು ಅಂದರೆ ಟೈಮ್ನ ಏನು ಮಾಡ್ಬೇಕು, ಸೆಕೆಂಡ್ಸಲ್ಲಿ ಕನ್ವರ್ಟ್ ಮಾಡಬೇಕು. ಅವ್ರು ಏನು ಕೇಳಿದ್ದಾರೆ ನೋಡಿರಿ. ಕೇಳಿಲ್ಲ ಕ್ಯಾಲ್ಕುಲೇಷನ್ನ ಕಾಂಪ್ಲಿಕೇಟ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಟೈಮ್ನ ಅವರಲ್ಲಿ ಇಡ್ರಿ, ಕಿಲೋವ್ಯಾಟ್ ಅವರ್ ಅಂತ ಬರೆದು ಮುಗಿಸ್ರಿ. ಓಕೆ. ಸೊ ಹೇಳ್ತೀನಲ್ಲ, ನ್ಯೂಮರಿಕಲ್ಸ್ ತಲೆಕೆಡಿಸ್ಕೋಬೇಡ್ರಿ. ಐ ವಿಲ್ ಬಿ ಸಾಲ್ವಿಂಗ್ ಮೋರ್. ಸೊ ಕ್ವಿಕ್ಕಾಗಿ ಎಕ್ಸಸೈಸ್ ನೋಡೋಣ ಅಂತ ಇದನ್ನು ಸಾಲ್ವ್ ಮಾಡಿಸಿದ್ದು. ಸೊ ಇನ್ ಡೆಪ್ತಾಗಿ ನಾನೇ ಒಂದೊಂದು ಸಾಲ್ವ್ ಮಾಡ್ಕೊತ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಡೋಂಟ್ ವರಿ. ಸೊ ಇದು ಲೈಕ್ ನಾನಿದು ಇಲ್ಲೇ ನನ್ನ ಲ್ಯಾಪ್ಟಾಪಲ್ಲಿ ಅಥವಾ ನಂದು ಬೋರ್ಡಲ್ಲಿ ಅಷ್ಟೇ ತೋರಿಸ್ತಿಲ್ಲ. SSLC ಟಾಪರ್ಸ್ ಅಂತ ಇದೆ, ಅಲ್ಲಿ ಪ್ರತಿಯೊಂದು ಸೊಲ್ಯೂಷನ್ಸ್ ಇದೆ. ಸೊ ಚೆಕ್ ಮಾಡಿ. ಓಕೆ. ಸೊ ಇಷ್ಟ ಆಗಿತ್ತು ಅಂದರೆ ವಿಡಿಯೋ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.